ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಬದಲಾಗುವ ವಿಶ್ವಾಸ ಇದೆ ಅಂತ ಬೆಂಗಳೂರಿನಲ್ಲಿ ಬಿಜೆಪಿ ಶಾಸಕ ಬಿಪಿ ಹರೀಶ್ ಹೇಳಿಕೆ ಕೊಟ್ಟಿದ್ದಾರೆ. ಈ ಹಿಂದೆ ನೀಡಿದಂತಹ ಹೇಳಿಕೆಗಳಿಗೆ ನಾನು ಈಗಲೂ ಬದ್ಧ ಅಂತ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಭ್ರಷ್ಟಾಚಾರ ಹೊಂದಾಣಿಕೆ ರಾಜಕಾರಣದ ಬಗ್ಗೆ ನೀಡಿರುವ ಹೇಳಿಕೆಗೆ ಬದ್ಧನಾಗಿದ್ದೇನೆ. ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿಯ ಕಟ್ಟಾಳು, ನಾವೆಲ್ಲರೂ ಬಿಜೆಪಿಯ ಶಿಸ್ತಿನ ಸಿಪಾಯಿಗಳು. ಯತ್ನಾಳ್ ಬಗ್ಗೆ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡ್ತೀವಿ. ಯತ್ನಾಳ್ ಬೇರೆ ಪಕ್ಷ ಕಟ್ಟಿ ಬಿಜೆಪಿಗೆ ದ್ರೋಹ ಮಾಡಲ್ಲ. ಈಗಾಗಲೇ ನಾನು ಕೇಂದ್ರ ಶಿಸ್ತು ಸಮಿತಿಗೆ ಉತ್ತರ ಕೊಟ್ಟಿದ್ದೀನಿ. ಪಕ್ಷದ ವಿರುದ್ಧವಾಗಿ ಯಾವುದನ್ನು ನಾವು ಉತ್ತರದಲ್ಲಿ ತಿಳಿಸಿಲ್ಲ. ಯತ್ನಾಳ್ಗೆ ಮತ್ತೊಂದು ಅವಕಾಶ ನೀಡೋದಕ್ಕೆ ಹೈಕಮಾಂಡ್ಗೆ ಕೇಳ್ತೀವಿ ಅಂತ ಮಾತನಾಡಿದ್ದಾರೆ. ಇವತ್ತು ನಾವೆಲ್ಲ ಮುಂಜಾನೆ ಮೀಟಿಂಗ್ ಮಾಡಿದ್ವಿ. ನಾವೆಲ್ಲ ಮುಂದೆ ಯಾವ ರೀತಿ ಹೋಗಬೇಕು ಅಂತಕ್ಕಂಥದ್ದು ಕೂಡ ಕುಮಾರ್ ಬಂಗಪ್ಪನವರು ತಿಳಿಸಿದ್ದಾರೆ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಈ ರಾತ್ರಿ 10 ಗಂಟೆ ಒಳಗೆ ನಾನು ಕೇಂದ್ರ ಶಿಸ್ತು ಸಮಿತಿಯ ಕಾರ್ಯದರ್ಶಿ ಓಂ ಪಾಠಕ್ ಅವರಿಗೆ ರಿಪ್ಲೈ ಮಾಡಬೇಕಾಗಿತ್ತು. ಈಗಾಗಲೇ ನಾನು ಮಾಡಿದ್ದೀನಿ. ನಾವೆಲ್ಲ ಪಕ್ಷದ ಶಿಸ್ತಿನ ಸಿಪಾಯಿಗಳಂತ ಇರ್ತೀವಿ. ಹಾಗಾಗಿ ಪಕ್ಷದ ವಿರೋಧವಾಗಿ ಯಾವುದೂ ಕೂಡ ರಿಪ್ಲೈಯಲ್ಲಿ ನಾವು ತಿಳಿಸಿಲ್ಲ. ಪಕ್ಷದ ಸಂಘಟನೆ ಮುಂದಿನ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಜನರ ಆಸೆಯಂತೆ ಬಿ ಜೆ ಪಿ ಸರ್ಕಾರ ಬರಲಿಕ್ಕೆ ಏನೇನು ಕಾರ್ಯಕ್ರಮ ಹಾಕ್ಕೋಬೇಕು ಅದೆಲ್ಲ ಈ ದಿನ ಚರ್ಚೆ ಮಾಡಿದ್ವಿ. ಅದ್ರ ಜೊತೆ ಯತ್ನಾಳ್ ಅವರ ಒಂದು ಏನಿವತ್ತು ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೆ, ಅವ್ರಿಗೊಂದು ಅವಕಾಶ ಕೊಡಿ. ರಾಜ್ಯದಲ್ಲಿ ಜನತೆ ಹಿಂದುತ್ವದ ಪರವಾಗಿ ಹೋರಾಡ್ತಾ ಇರ್ತಕ್ಕಂಥ ಅಭಿಪ್ರಾಯ ಇದೆ. ಯುವ ಸಮೂಹ ಯತ್ನಾಳ್ ಅವ್ರನ್ನ ಬೆಂಬಲಿಸ್ತಕ್ಕಂಥ ಈ ಪರಿಸ್ಥಿತಿಯಲ್ಲಿ ರಾಷ್ಟ್ರೀಯ ನಾಯಕರು ಮತ್ತೊಮ್ಮೆ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥ ಒಂದು ಒಕ್ಕೂರಿನಿಂದ ತೀರ್ಮಾನ ನಮ್ಮೆಲ್ಲರದಾಗಿದೆ. ನೋಡೋಣ, ಕಾದು ನೋಡೋಣ. ಸರ್, ಈಗ